ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 27. ಕೆಲಸ ಮುಗಿಸಿ ಮನೆಗೆ ಬಂದ ಕ್ಷಮಾಳಿಗೆ ಅಮೃತಾಳ ಬೇಸರದ ಮುಖವನ್ನು ಕಂಡು ಆತಂಕವಾಗಿತ್ತು. ಅಮೃತ, ಯಾವಾಗ ಬಂದೆ? ಇವತ್ತು ನಿನಗೆ ಸ್ಪೆಷಲ್ ಕ್ಲಾಸ್ ಇತ್ತಾ? ನಾನು ಶಾಲೆಯಿಂದ ಮನೆಗೆ ಬಂದಾಗ ನೀನಿನ್ನೂ ಬಂದಿರಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಎಂತ ಆಯಿತು? ಯಾಕೆ ಹೀಗೆ ಮುಖ ಊದಿಸ್ಕೊಂಡು ಕುಳಿತಿದ್ಯಾ? ಏನಾದರೂ ಕೀಟಲೆ ಮಾಡಿ ಅಮ್ಮನಿಂದ ಬೈಗುಳ ತಿಂದ್ಯಾ? ಪ್ರೀತಿಯಿಂದ ತಂಗಿಯ ತಲೆನೇವರಿಸುತ್ತಾ, ಅಮ್ಮ ಎಂತಾಯ್ತು ಇವಳಿಗೆ? ನೀವೇನಾದರೂ ಹೇಳಿದ್ದೀರಾ? ಅಡುಗೆ ಕೋಣೆಯಲ್ಲಿದ್ದ ಅಮ್ಮನನ್ನು ಕೂಗಿದಳು. ನಾನು ಏನು ಮಾಡದೇ ಇದ್ರೂ ಅವಳು ಬೈತಾನೆ ಇರ್ತಾಳೆ, ಅದಕ್ಕೆ ನಾನೆಂತ ಮಾಡಲಿ? ಉದಾಸೀನತೆಯಿಂದ ಮಾತನಾಡಿದ ಅಮೃತ ತನ್ನ ತಲೆಯ ಮೇಲಿದ್ದ ಅಕ್ಕನ ಕೈಯನ್ನು ಸಿಟ್ಟಿನಿಂದ ಕೆಳಕ್ಕೆ ತಳ್ಳಿದಳು. ಕ್ಷಮಾಳಿಗೆ ಅವಳ ನಡೆ ಬೇಸರ ತರಿಸಿದರೂ ಅದನ್ನು ತೋರ್ಪಡಿಸದೆ, ಯಾಕೆ ಪುಟ್ಟಿ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದೀಯಾ? ಎಂತಾಯಿತು ಹೇಳು ಎಂದು ಪ್ರೀತಿಯಿಂದ ಕೇಳಿದಳು. ಏನಾಗತ್ತೆ? ಏನೂ ಆಗಿರೋದಿಲ್ಲ. ಬಂದಾಗಿಂದ ಒಂದೇ ಸಮನೆ ಕೂಗಾಡ್ತಾನೆ ಇದ್ದಾಳೆ. ಕ್ಷಮಾಳಿಗೆ ಚಹಾ ನೀಡಿದ ಶ್ಯಾಮಲ, ಕ್ಷಮಾ, ನನಗೂ ಕೂಡ ಮೈತ್ರಿನ ನೋಡಬೇಕು ಅಂತ ಬಹಳ ಆಸೆ ಆಗ್ತಾ ಇದೆ. ನೋಡೋಣ, ಆದರೆ ನಾಡಿದ್ದು ಒಮ್ಮೆ ಹೋಗಿ ಬರೋಣ. ಇಲ್ಲ ಅಂದರೆ ಅವಳನ್ನೇ ಮನೆಗೆ ಕರೆದುಕೊಂಡು ಬಾ ಎಂದರು. ಆಯ್ತು ಅಮ್ಮ, ಕ್ಷಮಾ ಚಹಾ ಕುಡಿಯುತ್ತಲೇ ಉತ್ತರಿಸಿದಳು. ತಾನಿಲ್ಲಿ ಬೇಸರಿಸಿಕೊಂಡು ಕುಳಿತಿರುವಾಗ ತನ್ನನ್ನು ಗಮನಿಸದೆ ಅಮ್ಮ ಮಗಳಿಬ್ಬರು ಮೈತ್ರಿಯ ವಿಷಯವನ್ನು ಮಾತನಾಡುತ್ತಿದ್ದಾರಲ್ಲ. ಅಮೃತಾಳಿಗೆ ಕೋಪ ತಡೆಯಲಾಗಲಿಲ್ಲ. ಎಷ್ಟು ಹೊತ್ತಿಗೆ ನೋಡಿದ್ರು ಮೈತ್ರಿ ಮೈತ್ರಿ. ಯಾರೋ ಮೂರನೇ ವ್ಯಕ್ತಿಯ ಮೇಲೆ ಇರುವ ಪ್ರೀತಿ ಸ್ವಂತ ಮಗಳ ಮೇಲಿಲ್ಲ. ಆಗಲಿಂದ ಒಂದು ಮುಖ್ಯವಾದ ವಿಷಯವನ್ನು ಮಾತನಾಡಬೇಕು ಅಂತ ಕಾಯ್ತಾನೆ ಇದ್ದೇನೆ. ನಿಮ್ಮಿಬ್ಬರಿಗೂ ನನ್ನ ಮಾತು ಅಂದರೆ ಅಸಡ್ಡೆ. ನಿಷ್ಠುರವಾಗಿ ಮಾತನಾಡಿದ ಅಮೃತ ಅಮ್ಮ ಅಕ್ಕನನ್ನು ದುರುಗುಟ್ಟಿಕೊಂಡು ನೋಡುತ್ತಾ ಧರಧರನೆ ನಡೆದು ತನ್ನ ಕೋಣೆ ಸೇರಿ ಬಾಗಿಲು ಮುಚ್ಚಿದಳು. ಶ್ಯಾಮಲಾರಿಗಂತೂ ಅವಳ ಕೋಪವನ್ನು ಕಂಡು ಸಿಟ್ಟು ನೆತ್ತಿಗೇರಿತು. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀಯಾ? ನಿನ್ನ ಮಾತನ್ನು ನಾನು ಯಾವಾಗ ತಾನೇ ಕೇಳಿಸ್ಕೊಂಡಿಲ್ಲ ಹೇಳು? ಕ್ಷಮಾ ಈಗಷ್ಟೇ ಬಂದಿದ್ದಾಳೆ, ಸ್ವಲ್ಪ ಅವಳಿಗೂ ಚಹಾ ಕುಡಿದು ಸುಧಾರಿಸಿಕೊಳ್ಳೋದಕ್ ಬಿಡು ಎಂದು ಗದರಿದರು. ಅಮ್ಮ, ನೀವು ಕೋಪ ಮಾಡಿಕೊಳ್ಬೇಡಿ. ಅವಳ ಬುದ್ಧಿ ನಿಮ್ಗೂ ತಿಳಿದಿದೆಯಲ್ಲ. ಇನ್ನು 5 ನಿಮಿಷದಲ್ಲಿ ಅವಳೇ ಹೊರಗೆ ಬರ್ತಾಳೆ. ಕ್ಷಮಾ ಅಮ್ಮನನ್ನು ಸಮಾಧಾನಪಡಿಸಿದಳು. ಆಯ್ತು ಮಗಳೇ, ಅವಳದು ಇದ್ದದ್ದೇ. ನೀನು ನೆಮ್ಮದಿಯಾಗಿ ಕೂತ್ಕೊಂಡು ಚಹಾ ಕುಡಿ. ಸಣ್ಣದಾದ ನಿಟ್ಟುಸಿರೊಂದನ್ನು ಹೊರಹಾಕಿದ ಶ್ಯಾಮಲ ಹಿತ್ತಲಿನಲ್ಲಿ ಬೆಳೆದಿದ್ದ ಮಂಗಳೂರು ಮಲ್ಲಿಗೆಯನ್ನು ಬಾಳೆಯ ದಾರದಲ್ಲಿ ಪೋಣಿಸುತ್ತಾ ತಮ್ಮ ಕಾರ್ಯದಲ್ಲಿ ನಿರತರಾದರು. ಕ್ಷಮಾ ಹೇಳಿದಂತೆ ಕೆಲವೇ ಸಮಯದಲ್ಲಿ ಕೋಣೆಯಿಂದ ಹೊರಬಂದ ಅಮೃತಾಳ ಕೋಪ ತಕ್ಕ ಮಟ್ಟಿಗೆ ತಣ್ಣಗಾಗಿತ್ತು. ಅಕ್ಕ, ಈಗಲಾದ್ರೂ ನನ್ನ ಮಾತು ಕೇಳ್ತೀಯಾ? ನಿನ್ನ ಮಾತು ಕೇಳುವುದಿಲ್ಲ ಅಂತ ನಾನು ಯಾವಾಗಲಾದ್ರೂ ಹೇಳಿದ್ದೆನಾ? ಕ್ಷಮಾ ಚಹಾ ಕುಡಿದ ಲೋಟವನ್ನು ತೊಳೆದಿಟ್ಟು ಪುನಃ ಮಂಚದ ಮೇಲೆ ಕುಳಿತಳು. ಕ್ಷಮಾಳ ಪಕ್ಕದಲ್ಲಿ ಬಂದು ಕುಳಿತ ಅಮೃತ ಅಕ್ಕನ ಬೆರಳುಗಳನ್ನು ಹಿಡಿದು ಆಟವಾಡುತ್ತಾ ಮಾತು ಪ್ರಾರಂಭಿಸಿದಳು. ಎಂದೂ ಇರದ ಅವಳ ವಿಚಿತ್ರ ನಡವಳಿಕೆ ಶ್ಯಾಮಲಾರಿಗೆ ಅವಳು ಯಾವುದೋ ವಿಷಯದ ಕುರಿತು ಪೀಠಿಕೆ ಹಾಕುತ್ತಿದ್ದಾಳೆಂದು ತಿಳಿದು ಕನಿಗೆ ಪೂಸಿ ಹೊಡೆದಿದ್ದು ಸಾಕು. ಅದೇನು ಅಂತ ಹೇಳು ಎಂದು ರೇಗಿದರು. ಅಮ್ಮನ ಮಾತಿಗೆ ಗಮನ ಕೊಡದ ಅಮೃತ, ಅಕ್ಕ, ನಮ್ಮ ಕಾಲೇಜಿನಲ್ಲಿ ಫ್ಯಾಷನ್ ಶೋ ಏರ್ಪಡಿಸಿದ್ದಾರೆ. ನಾನು ನೋಡಲಿಕ್ಕೆ ನಿನ್ಗಿಂತ ಬಹಳ ಸುಂದರವಾಗಿದ್ದೇನೆ ಅಂತ ನೀನೇ ಎಷ್ಟೋ ಸಲ ಹೇಳಿದ್ದೀಯ. ಕಾಂಪಿಟೇಷನ್ನಲ್ಲಿ ವಿನ್ ಆದರೆ ನೇಮ್, ಫ್ರೇಮ್ ಎಲ್ಲ ಸಿಗ್ತದೆ. ಅದು ಅಲ್ಲದೆ ನ್ಯೂಸ್ ಚಾನಲ್ನವರೆಲ್ಲರನ್ನೂ ಕರೆಸ್ತಾರಂತೆ. ನಿನ್ನ ತಂಗಿ ಟಿವಿಯಲ್ಲಿ ಬರುವುದು ನಿನಗೆ ಇಷ್ಟ ಇಲ್ವೇನಕ್ಕ ಎಂದು ಪುಸಲಾಯಿಸಿದಳು. ಅಲಂಕಾರ ಆಭರಣಗಳ ಮೇಲೆ ಕಿಂಚಿತ್ತು ಆಸಕ್ತಿ ಇರದಿದ್ದ ಕ್ಷಮಾಳಿಗೆ ಏನು ಹೇಳಬೇಕೋ ತಿಳಿಯಲಿಲ್ಲ. ಅವಳು ಅಮ್ಮನ ಮುಖವನ್ನೇ ದಿಟ್ಟಿಸಿದಳು. ಅಮೃತ, ನೀನು ಟಿವಿಯಲ್ಲಿ ಬರೋದು ನಮಗೂ ಇಷ್ಟವೇ. ಆದರೆ ಓದೋದ್ರಲ್ಲಿ ಉತ್ತಮ ಅಂಕ ಪಡೆದು ಒಳ್ಳೆಯ ಹೆಸರು ತಗೊಂಡಾಗ ನಮ್ಮಷ್ಟು ಸಂತೋಷ ಪಡುವವರು ಯಾರೂ ಇರೋದಿಲ್ಲ. ಈ ಫ್ಯಾಷನ್ ಶೋ ಎಲ್ಲ ನಮ್ಮಂಥವರಿಗಲ್ಲ. ದೇವರು ಹುಟ್ಟುವಾಗಲೇ ನಿನಗೆ ಸೌಂದರ್ಯವನ್ನು ತುಂಬಿಸಿ ಕಳಿಸಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಸೌಂದರ್ಯವನ್ನು ಇತರರ ಮುಂದೆ ಪ್ರದರ್ಶಿಸುವ ಅವಶ್ಯಕತೆ ಇಲ್ಲ. ಈಗ ನಿನ್ನ ಧ್ಯಾನವೆಲ್ಲ ಓದಿನ ಕಡೆಗೆ ಇರಬೇಕು. ಒಂದು ವೇಳೆ ನಿನ್ನ ಕಾಲೇಜಿನಲ್ಲಿ ಹಾಡು, ನೃತ್ಯ ಈ ರೀತಿಯ ಯಾವುದಾದ್ರೂ ಸ್ಪರ್ಧೆ ಇಟ್ಟಿದ್ದಿದ್ರೆ ನಾನೇ ಹೋಗುವಂತಿದ್ದೆ. ಆದರೆ
ನೀನು ಹೇಳ್ತಾ ಇರೋ ಫ್ಯಾಷನ್ ಶೋಗೆ ಖಂಡಿತ ಒಪ್ಪಿಗೆ ಕೊಡೋದಿಲ್ಲ. ಶ್ಯಾಮಲ ಕಡ್ಡಿ ತುಂಡು ಮಾಡಿದಂತೆ ಮಾತನಾಡಿದರು. ಅಮ್ಮ, ನೀನು ಸ್ವಲ್ಪ ಸುಮ್ಮನಿರು. ನಾನು ಏನು ಮಾಡಿದ್ರೂ ನಿನಗೆ ಇಷ್ಟ ಆಗುವುದಿಲ್ಲ. ನೀನು ಒಪ್ಪಿಕೊಳ್ಳುವುದಿಲ್ಲ ಅಂತ ನನಗೆ ಮೊದಲೇ ತಿಳಿದಿತ್ತು. ಅದಕ್ಕೆ ನಾನು ನಿನ್ನ ಬಳಿ ಈ ವಿಷಯವನ್ನು ಹೇಳಿರಲಿಲ್ಲ. ಹೇಗೋ ಮಾಡಿ ಅಕ್ಕನನ್ನು ಒಪ್ಪಿಸ್ತಾ ಇದ್ರೆ ಅದಕ್ಕೂ ಅಡ್ಡಬಾಯಿ ಹಾಕ್ತೀಯಲ್ಲ. ಕೋಪದಿಂದ ಹೂಂಕರಿಸುತ್ತಾ ಶ್ಯಾಮಳತ್ತ ಮುಖ ಮಾಡಿದವಳು, ಅಕ್ಕ, ನಾನು ನಿನ್ನ ಒಪ್ಪಿಗೆ ಕೇಳ್ತಾ ಇಲ್ಲ. ನನಗೆ ಫ್ಯಾಷನ್ ಶೋಗೆ ಭಾಗವಹಿಸಲಿಕ್ಕೆ 2-3 ತರಹದ ಡಿಸೈನ್ ಡ್ರೆಸ್ ತೆಗೆದುಕೊಳ್ಳಿಕ್ಕುಂಟು. ಅದಕ್ಕೆ ಹಣ ಕೊಡು ಅಂತ ಕೇಳ್ತಾ ಇದ್ದೇನೆ ಅಷ್ಟೆ. ಇವತ್ತು ಕಾಲೇಜಿನಿಂದ ಬರುವಾಗ ಒಂದು ಬಟ್ಟೆ ಶೋರೂಮ್ಗೆ ನನ್ನ ಫ್ರೆಂಡ್ ಜೊತೆ ಹೋಗಿ ಬಂದೆ. ಅಲ್ಲಿ ಎಷ್ಟು ಒಳ್ಳೆಯ ಡ್ರೆಸ್ಗಳು ಉಂಟು ಗೊತ್ತುಂಟಾ? ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ನನಗೆ ಅಂತಹ ಬಟ್ಟೆಗಳನ್ನು ಧರಿಸುವುದಿರಲಿ, ಮುಟ್ಟುವ ಭಾಗ್ಯವೂ ಇರಲಿಲ್ಲ. ಈ ಸ್ಪರ್ಧೆಯ ನೆಪದಲ್ಲಾದರೂ ಅಂತಹ ಬಟ್ಟೆಗಳನ್ನು ಧರಿಸಿಕೊಂಡು ನನ್ನ ಆಸೆಯನ್ನು ಪೂರೈಸಿಕೊಳ್ತೇನೆ. ಪ್ಲೀಸ್ ಕಣೆ ಅಕ್ಕ, ಇನ್ನೊಂದು ಸಲ ನಿನ್ನನ್ನು ಎಂತ ಸಹ ಕೇಳೋದಿಲ್ಲ. ಇದೊಂದು ಬಾರಿ ನನಗೆ ಬಟ್ಟೆ ಕೊಂಡುಕೊಳ್ಳಿಕ್ಕೆ ಹಣ ಕೊಡು ಎಂದು ಗೋಗರೆದಳು. ತಂಗಿ ಅಷ್ಟು ಕೇಳಿದ ಮೇಲೂ ಶ್ಯಾಮಳಿಗೆ ಮಾತನಾಡದೇ ಇರಲು ಆಗಲಿಲ್ಲ. ಸರಿ ಅಮೃತ, ನಿನ್ನಿಷ್ಟದಂತೆ ಆಗಲಿ. ಆದರೆ ಸದ್ಯಕ್ಕೆ 2-3 ಡ್ರೆಸ್ ತೆಗೆದುಕೊಳ್ಳುವಷ್ಟು ಹಣ ನನ್ನ ಬಳಿ ಇಲ್ಲ. ಬೇಕಾದರೆ ಒಂದು ಡ್ರೆಸ್ ಕೊಡಿಸ್ತೇನೆ. ಆದರೆ ಒಂದು ಕಂಡೀಷನ್, ನೀನು ಕೊಳ್ಳುವ ಡ್ರೆಸ್ ನಿನ್ನ ಮರ್ಯಾದೆ ತೆಗೆಯುವಂತೆ ಇರಬಾರ್ದು. ಸಭ್ಯತೆಯಿಂದ ಕಾಣುವಂತೆ ಇರುವ ಡ್ರೆಸ್ ತೆಗೆದುಕೊಳ್ಳುವುದಾದರೆ ಮಾತ್ರ ಕೊಡಿಸ್ತೇನೆ. ಇಲ್ಲವಾದರೆ ಖಂಡಿತ ಕೊಡಿಸುವುದಿಲ್ಲ, ಮುಲಾಜಿಲ್ಲದೆ ಹೇಳಿದಳು. ಸದ್ಯ ಒಂದನ್ನಾದರೂ ಕೊಡಿಸ್ತಾಳಲ್ಲ ಎಂದು ಮನದಲ್ಲಿಯೇ ಸಂತೋಷಪಟ್ಟ ಅಮೃತ, ಇಲ್ಲ ಅಕ್ಕ, ನಾನು ನೋಡಿರುವ 3 ಬಟ್ಟೆಗಳು ತುಂಬಾ ಚೆನ್ನಾಗಿವೆ. ಬೇಕಾದ್ರೆ ನೀನು ಕೂಡ ನನ್ನೊಂದಿಗೆ ಅಂಗಡಿಗೆ ಬಾ ಎನ್ನುತ್ತಾ ಅವಳ ಕೈ ಹಿಡಿದು ಜಗ್ಗಾಡಿದಳು. ಹೊಸ ಉಡುಪನ್ನು ಧರಿಸಿಯೇ ಬಿಟ್ಟಳೇನೋ ಎನ್ನುವಷ್ಟು ಸಂತೋಷ ಅಮೃತಾಳ ಮಾತುಗಳಲ್ಲಿ ಕಂಡಿತು. ಪರವಾಗಿಲ್ಲ, ನನ್ನ ತಂಗಿಯ ಮೇಲೆ ನನಗೆ ನಂಬಿಕೆ ಉಂಟು. ಹೇಳು, ಎಷ್ಟು ಹಣ ಬೇಕು? ರಾಜರಾಯರ ಆಪರೇಷನ್ ಸಮಯದಲ್ಲಿ ಪಡೆದಿದ್ದ ಸಾಲದ ಹಣವನ್ನೆಲ್ಲ ತೀರಿಸಿ ಕಳೆದ 3-4 ವರ್ಷಗಳಿಂದ ಮನೆಯ ಖರ್ಚನ್ನೆಲ್ಲ ತೂಗಿಸಿಕೊಂಡು ಕೂಡಿಸಿಟ್ಟಿದ್ದ ಅಲ್ಪ ಸ್ವಲ್ಪ ಹಣವನ್ನು ಹೊರತೆಗೆದಳು. ಹಣವನ್ನು ನೋಡುತ್ತಲೇ ಅಮೃತ ನಿಂತಲ್ಲಿಯೇ ಕುಣಿದಾಡಿದಳು. ಅಕ್ಕ, ನಿನ್ನ ಬಳಿ ಇಷ್ಟೊಂದು ಹಣ ಉಂಟು ಅಂತ ನನಗೆ ನಿಜಕ್ಕೂ ಗೊತ್ತೇ ಇರಲಿಲ್ಲ. ನೀನು ನಿಜಕ್ಕೂ ತುಂಬಾ ಜಾಣೆ. ಕಷ್ಟದ ಸಮಯಕ್ಕೆ ಬೇಕಾಗ್ತದೆ ಅಂತ ಎಲ್ಲವನ್ನು ಕೂಡಿಸಿಟ್ಟಿದ್ದೀಯ. ಅದು ಈಗ ಉಪಯೋಗಕ್ಕೆ ಬರ್ತಾ ಉಂಟು. ಹಣವನ್ನೇ ತಿನ್ನುವಂತೆ ನೋಡುತ್ತಿದ್ದ ಅಮೃತ, ಅಕ್ಕ, ನನಗೆ ಡ್ರೆಸ್ ಕೊಂಡುಕೊಳ್ಳಿಕ್ಕೆ ಜಸ್ಟ್ 25,000 ಸಾಕು ಎಂದು ಅಕ್ಕನ ಹೆಗಲಿಗೆ ಜೋತು ಬಿದ್ದು ಕತ್ತು ಕೊಂಕಿಸಿ ಮುಂದಕ್ಕೆ ಬಾಗಿದಳು. ತಂಗಿಯ ಮಾತುಗಳನ್ನು ಕೇಳಿ ಶ್ಯಾಮಳಿಗೆ ಜೀವವೇ ಬಾಯಿಗೆ ಬಂದಂತಾಯಿತು. ತನ್ನ ಬಳಿ ಇರುವ 3-4 ಸಾಧಾರಣ ಸೀರೆಗಳನ್ನೇ ಅದಲು ಬದಲು ಮಾಡಿ ದಿನ ಮುಂದೂಡುತ್ತಿರುವಾಗ ಕೇವಲ ಒಂದೇ ಒಂದು ಧಿರಿಸಿಗಾಗಿ 25,000 ಕೇಳುತ್ತಿದ್ದಾಳಲ್ಲ. ಅವಳಿಗೆ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತಾಯಿತು. ಅಮೃತ, ನೀನು ಬೇಸರ ಮಾಡಿಕೊಳ್ಳದಿದ್ರೆ ಒಂದು ಮಾತು. ಅವಳ ಕೊರಳನ್ನು ಬಳಸಿದ ತಂಗಿಯ ಕೈಗಳನ್ನು ಸಡಿಲಗೊಳಿಸಿದವಳು, ಅಮೃತ, ಕೇವಲ ಒಂದು ಬಟ್ಟೆಗೆ ಅಷ್ಟೊಂದು ಹಣ ಖರ್ಚು ಮಾಡುವ ಬದಲು ನಿನ್ನ ಯಾವುದಾದ್ರೂ ಹೊಸ ಚೂಡಿದಾರ್ ಕೊಡು. ನನಗೆ ಹೇಗೋ ಅಲ್ಪ ಸ್ವಲ್ಪ ಬಟ್ಟೆ ಹೊಲಿಲಿಕ್ಕೆ ಬರ್ತದೆ. ಅದನ್ನೇ ಸುಂದರವಾಗಿ ಮಾರ್ಪಾಟು ಮಾಡಿ ನಿನಗೆ ಹೇಗೆ ಬೇಕೋ ಹಾಗೆ ತಯಾರು ಮಾಡಿಕೊಡ್ತೇನೆ ಎಂದು ತಂಗಿಯ ಮನವೊಲಿಸಲು ಯತ್ನಿಸಿದಳು. ಕ್ಷಮ ಏನೇ ಹೇಳಿದರೂ ಅಮೃತ ಮಾತ್ರ ಹಿಡಿದ ಹಠ ಬಿಡಲಿಲ್ಲ. ಅವಳ ಅನುಲಾಪವನ್ನು ಕೇಳುತ್ತಿದ್ದ ಶ್ಯಾಮಲಾರ ಸಹನೆಯ ಕಟ್ಟೆ ಒಡೆಯಿತು. ಅಮೃತ, ನೀನೇನು ತಮಾಷೆ ಮಾಡ್ತಾ ಇದೀಯಾ? ಒಂದು ಬಟ್ಟೆಗೆ 25,000 ಕೊಡುವ ದರ್ದು ನಿನಗ್ಯಾಕೆ? ಹೊರಗಡೆ ದುಡಿಯೋದಕ್ಕೆ ಹೋಗೋ ಕ್ಷಮಾಳ ಬಳಿಯೇ ಒಂದೇ ಒಂದು ಒಳ್ಳೆಯ ಸೀರೆ ಇಲ್ಲ. ಕಾಲೇಜು ಮೆರೆಸೋದಕ್ಕೆ ಹೋಗ್ತಾ ಇರೋ ನಿನ್ನ ಹಾಗೂ ನಿನ್ನ ತಮ್ಮನ ಆಗುಹೋಗುಗಳನ್ನು ನೋಡಿಕೊಳ್ಳೋದ್ರಲ್ಲೇ ಅವಳ ಜೀವನ ಮುಗಿದೋಗ್ತಾ ಇದೆ. ವರ್ಷದಲ್ಲಿ ಬರೋ ಹಬ್ಬಗಳಲ್ಲಾದರೂ ಒಂದೇ ಒಂದು ಸೀರೆ ತಗೋ ಅಂದರೆ ಬೇಡ ಅಮ್ಮ, ಅದೇ ಹಣದಲ್ಲಿ ನನ್ನ ತಮ್ಮ ತಂಗಿಗೆ ಒಳ್ಳೆಯ ಬಟ್ಟೆಗಳನ್ನು ಕೊಡಿಸ್ತೀನಿ ಅಂತ ಎಲ್ಲವನ್ನು ತಂದು ನಿಮ್ಮಿಬ್ಬರ ಹೆಣದ ಮೇಲೆ ಸುರಿತಾ ಇದ್ದಾಳೆ. ಎಲ್ಲ ವಿಷಯ ಗೊತ್ತಿದ್ದು ಈ ರೀತಿ ಮಾತನಾಡ್ತೀಯಲ್ಲ, ನಿನಗೆ ಸ್ವಲ್ಪನಾದರೂ ಮನುಷ್ಯತ್ವ ಇಲ್ವಾ? ನೀನು ಬೇಸರ ಮಾಡಿಕೊಳ್ತೀಯ ಅಂತ ತನಗೆ ಕಷ್ಟವಾದರೂ ಪರವಾಗಿಲ್ಲ,
ಒಂದನ್ನಾದ್ರೂ ಕೊಡಿಸ್ತೀನಿ ಅಂದ್ಲು. ನೀನು ಕೇಳಿದ ಒಂದು ಜೊತೆ ಬಟ್ಟೆಗೆ ಅವಳ 3 ತಿಂಗಳ ಸಂಬಳ ಹಾಕಿದ್ರೂ ಸಾಲೋದಿಲ್ಲ. ನಿನ್ನ ಮಾತಿನಿಂದ ಅವಳಿಗೆ ಎಷ್ಟು ನೋವಾಗಿರ್ಬೋದು ಅಂತ ನಿನ್ಗೆ ಅರ್ಥ ಆಗ್ತಾ ಇದ್ಯಾ? ಇಲ್ಲ, ನೀನು ತಿಪ್ಪರ್ಲಾಗ ಹಾಕಿದ್ರೂ ಸರಿ, ಒಂದೇ ಒಂದು ನಯಾ ಪೈಸೆಯೂ ಹುಟ್ಟೋದಿಲ್ಲ. ನೀನು ಯಾವ ಸ್ಪರ್ಧೆಯಲ್ಲೂ ಭಾಗವಹಿಸೋದು ಬೇಡ ಎಂದು ಖಡಾಖಂಡಿತವಾಗಿ ನುಡಿದರು. ಕ್ಷಮಾ ಅವಳು ಮತ್ತೆ ಗೋಗರದ್ಲು ಅಂತ ಅವಳಿಗೆ ಹಣ ಕೊಟ್ರೆ ನನ್ಮೇಲಾಣೆ ಎಂದು ಕ್ಷಮಾಳ ಕೈಯನ್ನು ತಮ್ಮ ತಲೆಯ ಮೇಲೆ ಇರಿಸಿ ಪ್ರಮಾಣ ಮಾಡಿಸಿಕೊಂಡವರು ಮಕ್ಕಳಿಬ್ಬರ ಬಾಯಿಯನ್ನು ಮುಚ್ಚಿಸಿದರು. ಸರಿಯಾಗಿ ಹೇಳ್ದೆ ಅಮ್ಮ, ಒಂದು ಬಟ್ಟೆಗೆ 25,000 ಕೊಡುವವರು ಮೂರ್ಖರು. ನಾನು ಬೆಳಗ್ಗೆಯಿಂದ ಇವಳನ್ನು ಕಾಲೇಜಿನಲ್ಲಿ ಅಬ್ಸರ್ವ್ ಮಾಡ್ತಾನೆ ಇದ್ದೇನೆ. ಯಾವಾಗಲೂ ಫ್ರೆಂಡ್ಸ್ ಒಟ್ಟಿಗೆ ಇರ್ತಾಳೆ. ಆಗಷ್ಟೇ ಗೆಳೆಯರೊಂದಿಗೆ ಮಾತುಕತೆ ಮುಗಿಸಿ ಬಂದ ದೀಪಕ್ ಪಡಸಾಲೆಯಲ್ಲಿದ್ದ ಮರದ ಕುರ್ಚಿಯ ಮೇಲೆ ಕಾಲು ಹಾಕಿ ಕುಳಿತನು. ಅಮ್ಮನ ಮಾತನ್ನು ಮೀರಿ ಕ್ಷಮಾ ತಂಗಿಯ ಆಸೆಯನ್ನು ಪೂರೈಸುವಳೆ. ಜವಾಬ್ದಾರಿ ಪದದ ಅರ್ಥವೇ ತಿಳಿಯದ ದೀಪಕ್ನ ಮಾತಿನ ವರಸೆ ಇದ್ದಕ್ಕಿದ್ದಂತೆ ಬದಲಾದುದರ ಹಿಂದೆ ಏನಾದರೂ ಕಾರಣವಿದ್ದಿರಬಹುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.